ಸುಬ್ರಹ್ಮಣ್ಯ ಸರ್, ಈಗಷ್ಟೇ ರವಿ ಸರ್ ಒಂದು ಮಾತು ಹೇಳ್ತಾ ಇದ್ರು ಈ ಯುದ್ಧದ ಬಗ್ಗೆ. ಜೊತೆಗೆ ಅವರು ಟ್ಯಾಕ್ಸನ್ನು ಜಾಸ್ತಿ ಮಾಡಿದಾಗ ಎಲ್ಲ ರಾಷ್ಟ್ರಗಳು ತಿರುಗಿ ಬಿದ್ದಾಗ ಈ ಒಂದು ಡೈವರ್ಟ್ ಮಾಡೋದಕ್ಕೆ ಅನ್ನೋ ರೀತಿಯಾಗಿ ಈ ಒಂದು ಯುದ್ಧ ಅಂತ ಹೇಳಿ ಇದನ್ನು ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಅಂದರೆ ಈ ದೊಡ್ಡ ಇಶ್ಯೂ ಆಯಿತು, ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದು. ಅದಾದಮೇಲೆ ಫೈನು ಅಂಥೇಳಿ ಒಂದು ಲಂಸಮ್ ಅಮೌಂಟನ್ನು ಅಮೆರಿಕಾಗೆ ವಿಧಿಸಿತ್ತು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಅಮೌಂಟನ್ನು ಇದು ಮಾಡೋದಕ್ಕೆ, ಜೊತೆಗೆ ಡಾಲರ್ ಬೆಲೆ ಮತ್ತೆ ಕುಂಠಿತ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಯುದ್ಧ ಸಾರಿದ್ದಾರೆ ಅಂತ. ಯಾಕಂದರೆ ಪ್ರತಿ ಬಾರಿ ಅಮೆರಿಕ ಯುದ್ಧ ಸಾರಿದಾಗ ಅಥವಾ ಈ ರೀತಿಯ ಪರಿಸ್ಥಿತಿ ಬಂದಾಗ ಡಾಲರ್ ರೇಟ್ ಜಾಸ್ತಿ ಆಗಿದೆ ಹೊರತು ಇಳಿಕೆ ಆಗಿಲ್ಲ. ಇಫ್ ಇನ್ ಕೇಸ್ ಯುದ್ಧ ಆಗಿರಲಿಲ್ಲ ಅಂದಿದ್ದರೆ ಈ ಫೈನ್ ಅಮೌಂಟನ್ನು ಕಟ್ಟಬೇಕಾಗತ್ತೆ, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಏನು ವ್ಯವಹಾರ ಮಾಡ್ತಾರೆ ಡಾಲರ್ ರೇಟ್ ಕಮ್ಮಿ ಆಗಿಬಿಡುತ್ತೆ ಅನ್ನೋದು ಈ ಥರನೂ ವ್ಯಾಖ್ಯಾನಿಸಲಾಗ್ತಾ ಇದೆ. ಹೌದಾ, ಹೆಂಗೆ ಅಂತ? ಅಮೇರಿಕ ಯಾವುದೇ ರೀತಿಯ ತಂತ್ರ ಉಪಯೋಗಿಸೋದಕ್ಕೂ ಹಿಂದಿನಿಂದಲೂ ಅವ್ರದ ಒಂದು ರೆಕಾರ್ಡ್ ಇದೆ. ಅದು ಬೇರೆ ಬೇರೆ ಏನು ಅವರ ಪ್ರೆಸಿಡೆಂಟ್ಗಳ ಇದು ನಡತೆಯಲ್ಲಿ ನಾವು ನೋಡಿದ್ವಿ. ಎಸ್ಪೆಷಲಿ ಟ್ರಂಪ್ನ ವಿಷಯದಲ್ಲಿ ನಾವು ಸಾಕಷ್ಟು ನೋಡಿದ್ವಿ. ಮೊನ್ನೆ ಅಷ್ಟೇ ನಮ್ಮ ದೇಶ ಟ್ರಂಪ್ನ ಫ್ರೆಂಡ್ ಆಗಿತ್ತು, ಮಧ್ಯದಲ್ಲಿ ಒಂದ್ಸಲ ಅನ್ಫ್ರೆಂಡ್ ಆಗಿತ್ತು, ಮತ್ತೆ ತಿರ್ಗ ಫ್ರೆಂಡ್ ಆಗಿತ್ತು. ಇದೆಲ್ಲ ಎಲ್ರಿಗೂ ನೋಡಿರುವಂಥದ್ದೇ. ಏನಾಗುತ್ತೆ, ಅವರ ಡಾಲರ್ ಪ್ರೈಸ್ ಈಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ರುಪಿ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ ಅನ್ನೋದು ವೆರಿ ಕ್ಲಿಯರ್, ಅದರಲ್ಲಿ ಏನು ಡೌಟ್ ಇಲ್ಲ. ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಯುದ್ಧದ ವ್ಯಾಖ್ಯಾನ ಬೇರೆ ಬೇರೆ ರೀತಿಯಲ್ಲೂ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ, ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಒಂದು ಇಸ್ರೇಲ್ ಮತ್ತು ಇದು ಇರಾನ್ ಯಾವುದು ಹೊಸ್ತೇನಲ್ಲ, ಅದು ಈಗಾಗಲೇ ಇರೋದು. ಈ ಆರ್ಮ್ಸ್ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಇವ್ರದ್ದು. ಏನು ತುಂಬ ಆರ್ಮ್ಸ್ ಸೇಲ್ ಆಗ್ತಾ ಇದೆ ಅನ್ನೋದೇ ಅವ್ರಿಗೆ ದೊಡ್ಡ ಬಿಸ್ನೆಸ್ ಇದೆ. ಅದರದೇ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ ಎಪ್ಸ್ಟೀನ್ ಫೈಲ್ಸ್ ಇಂದ ಡೈವರ್ಟ್ ಆಗೋದಕ್ಕೂ ಕೂಡ ಮಾಡ್ತಾ ಇದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಮಲ್ಲಿ ಒಂದು ಮಾತು ನಡೀತಾ ಇದಲ್ಲ, ಮಾಸ್ಟರ್ ಸ್ಟ್ರೋಕ್ ಅಂತ. ಆ ರೀತಿ ಮಾಸ್ಟರ್ ಸ್ಟ್ರೋಕ್ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಟ್ರಂಪ್ ಇಸ್ ಎ ಪಕ್ಕಾ ಬಿಸ್ನೆಸ್ ಮ್ಯಾನ್, ಏನಂತಾರೆ ಮ್ಯಾಡ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು ಸರಿನೇ. ಸೊ ಎನಿಥಿಂಗ್ ಈಸ್ ಪಾಸಿಬಲ್. ಹಾಗೆ ಅಂತ ಹೇಳಿ ಬರೀ ಅದೊಂದು ವಿಷಯಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಐಸೋಲೇಟ್ ದ ಥಿಂಗ್ಸ್. ಸೊ ಇದು ಒಂದು ಆಯಿಲ್ ರಿಸರ್ವ್ಸ್ ಏನಿದೆ ಅದ್ರ ಮೇಲೆ ಅವ್ರಿಗೆ ಮಾಡೋ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಒಂದು 4-5 ಆಂಗಲ್ ಅಲ್ಲಿ ಇರುತ್ತೆ. ಯೋಚನೆ ಮಾಡಿರ್ತಾರೆ ಬೇರೆ ದೇಶಗಳಿಗೂ. ಹೇಳಿ ರವಿ ಸರ್, ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಆಯಿಲ್ ಮೇಲೆ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಡಿಡಾಲರೈಸೇಷನ್ ಬಂದಿದೆ. ಅವ್ರು ಹೇಳ್ದಂಗೆ ಡಿಡಾಲರೈಸೇಷನ್ ಬ್ರಿಕ್ಸ್ ಎಲ್ಲ ಸೇರಿ ಪ್ರತಿ ಸಾಕಷ್ಟು. ಓಕೆ ರವಿ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಅನ್ಸುತ್ತೆ, ನಾನು ಮತ್ತೊಮ್ಮೆ ಮಾತಾಡಿಸ್ತೀನಿ. ಮೋಹನ್ ಸರ್ ಮಾತಾಡಿ ಸರ್. ಆ ಸ್ಕ್ರೀನ್ ಸ್ವಲ್ಪ ಮುಂದೆ ಕೂತ್ಕೊಂಡು ಮಾತಾಡಿ ಸರ್, ಅದು ಆಡಿಯೋ ಸ್ವಲ್ಪ ಕೇಳಿಸ್ತಾ ಇಲ್ಲ. ರವಿ ಸರ್ ಒಂದ್ 2 ಪ್ರಶ್ನೆ ಕೇಳಬೇಕಂತ ಬಯಸ್ತೇನೆ. ಒಂದೇದು, ಯಾರನ್ನ ಸರ್? ಬ್ರಿಗೇಡಿಯರ್ ಸರ್, had you imagined that Iran will give 10-12 days or months together resistance with the limited power of their drone and missile? ಯಾಕಂದ್ರೆ ಅವ್ರ ಹತ್ರ ಆರ್ಮಿ, ನೇವಿ, ಏರ್ಫೋರ್ಸ್ ಅಷ್ಟರ ಮಟ್ಟಿಗೆ ಇಲ್ಲ ಅಂತಾನೆ ತಿಳ್ಕೊಳ್ಳಿ. ಎರಡನೇದ್ದು, ವೆದರ್ Russia and China are helping Iran in this war ಅನ್ನು 2 ಪ್ರಶ್ನೆಗಳಿಂದ ನಾನು ಬ್ರಿಗೇಡಿಯರ್ ರವಿ ಸರ್ ಅನ್ನ ಕೇಳಲಿಕ್ಕೆ ಬಯಸ್ತೇನೆ ಶರತ್. ಓಕೆ ರವಿ ಸರ್, ಅವ್ರ ಪ್ರಶ್ನೆ ನಿಮ್ಗೆ ಕೇಳಿಸ್ತು ಅನ್ಸ್ಕೋತೀನಿ. ಮೋಹನ್ ಸರ್, ಹೊರಗಡೆ ಓಪನ್ ಆಗಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅವ್ರಿಗೆ. ಯಾರಿಗೂ ಅವರು ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇಲ್ಲ ಅವರು, ಬಟ್ ಇಂಡೈರೆಕ್ಟ್ ಆಗಿ ಸೈಲೆಂಟ್ ಆಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಯುದ್ಧ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು. ಎರಡನೇ ಈ ಶಹೀದ್ ಡ್ರೋನ್ಸ್ ಇದೆಯಲ್ಲ, ಅದು ಬಂದು ಜಸ್ಟ್ ಒಂದು $20,000 ಅಷ್ಟೇನೆ. ಅದ್ರ ನೋಡೋದಿಕ್ಕೆ ಇವರು ಥಾರ್ಡು ಮತ್ತೆ ಪೇಟ್ರಿಯಾಟ್ ಅಂತ ಉಪಯೋಗಿಸ್ತಿದ್ದಾರೆ. ಒಂದೊಂದು $3 ಮಿಲಿಯನ್ ಅದು ಒಂದು ಮಿಸೈಲ್ ಬಂದು. ಈ ಶಹೀದ್ ಮಿಸೈಲ್ ಇದು ಡ್ರೋನ್ ಬಂದು ಇದು ರಷ್ಯಾದವ್ರು ತಗೊಂಡು ಯುಕ್ರೇನ್ ಮೇಲೆ ಯೂಸ್ ಮಾಡಿದ್ರು. ಅದ್ರದ್ದು ರೇಂಜ್ ಬಂದು 2500 ಕಿಲೋಮೀಟರ್, 50 kg ಇದು ತಗೊಂಡೋಗ್ಬೋದು, ಏನದು ವಾರೆಟ್ ತಗೊಂಡೋಗ್ಬೋದು. ಓಕೆ, ಅದನ್ನ ಇಟ್ಕೊಂಡೆ ಬೇಕಾದಷ್ಟು ಆಟ ಆಡಿದ್ದಾರೆ ಈಗ. ಅವ್ರದ್ದು ಬೇಕಾದಷ್ಟು ಮಿಸೈಲ್ಸ್ ನೋಡೋಕೆ ಹೋದ್ರೆ ಪೇಟ್ರಿಯಾಟ್ ಬಂದು ಒಂದು 200 ಮಿಸೈಲ್ಸ್, ಥಾರ್ಡ್ ಒಂದು 7 ಮಿಸೈಲ್ಸ್ ಮಾಡಕ್ಕಾಗೋದು ಅವ್ರ ಕೈಲಿ ಅಂತ ಹೇಳ್ತಿದ್ದಾರೆ. ಅವರಲ್ಲಿ ಇದ್ದಿದ್ದು ಮಿಸೈಲ್ಸ್ ಎಲ್ಲ ಯುಕ್ರೇನ್ ಕೊಟ್ಟು ಖಾಲಿ ಹೋಗ್ಬಿಟ್ಟಿದೆ. ಈಗ ಅವ್ರದ್ದು ಬ್ಯಾಂಕ್ ಎಲ್ಲ ಫುಲ್ ಖಾಲಿ ಆಗೋಗಿದೆ ಸ್ಟೋರೇಜ್. ಓಕೆ, ಏನ್ ನಡೆದ್ರೂ ಸ್ವಲ್ಪ ಇಸ್ರೇಲ್ ಜೊತೆಯಿಂದ ನಡೀತಾ ಇದೆ ಅದು. ಸೊ ಆಕ್ಚುಲ್ ಆಗಿ ಈಗ ಇರಾನ್ ಅಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಅವರು ಭೂಸೇನೆನ ಒಳಗಡೆ ಇಳಿಸ್ಬೇಕು. ಭೂಸೇನೆ ಅವ್ರು ಇಳಿಸೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಯಾಕಂದ್ರೆ ಆಫ್ಘಾನಿಸ್ತಾನ ಸಖತ್ ಕೊಟ್ಟಿದೆ. ಆಫ್ಘಾನಿಸ್ತಾನ್ ತರಾನೇ ಇರಾನು ಬಹಳ ದೊಡ್ಡ ವಿಶಾಲವಾದ ದೇಶ.
ಬೆಟ್ಟ ಗುಡ್ಡೆಗಳಿರೋ ದೇಶ ಅದು. ಸೊ ಅಲ್ಲಿ ಹೋದ್ರೆ ಅವ್ರು ಒರೆಸ್ಕೋತಾರೆ. ಅವ್ರ ಇರಾನಿಯನ್ಸ್, ಈ ಅಫ್ಘಾನಿಸ್ ಇರಾನಿಯನ್ಸ್ ಬಹಳ ಸ್ವಾಭಿಮಾನಿಗಳು. ನಾನ್ ಸತ್ತನೂ ಸರಿ ಅಲ್ಲಾ ಪಾಠಕ್ಕೆ ಹೋಗಿ ಸೇರ್ತೀನಿ ಆದ್ರೆ ನಿನ್ನೂ ತಗೊಂಡ್ ಹೋಗ್ತೀನಿ ನಾನು ಅಂತ ಹೇಳಿ ಅವರು ಹಠ ಮಾಡಿ ಕೂತ್ಕೊಂಡಿದ್ದಾರೆ. ಆಯ್ತಾ? ಸೊ ಈ ಯುದ್ಧ ಮುಗಿಯೋದಿಕ್ಕೆ ನನಗೆ ಏನೋ ಒಂದು ಅಂತ ಆಗೋದಿಕ್ಕೆ ಏನೊಂದು ದೃಶ್ಯ ಕಾಣ್ತಿಲ್ಲ ನನಗೆ, ಅಷ್ಟೇ ಹೇಳ್ತಾ ಇರೋದು. ಇನ್ನೊಂದು 31 IRGC ಕಮಾಂಡರ್ಸ್ ಆರ್ ಟೇಕನ್ ಕಂಟ್ರೋಲ್. ಅವ್ರನ್ನೇ ಹಿಡಿಲ್ಲ ಅಂದ್ರೆ ಅದುವರೆಗೂ ಇದು ಕಡಿಮೆ ಆಗೋದಿಲ್ಲ. ಓಕೆ ಓಕೆ ಮೋಹನ್ ಸರ್ ಹೇಳಿ ಸರ್. ನಂದೊಂದು ಪ್ರಶ್ನೆ ಇದೆ. ಇರಾನ್ ಹತ್ರ ಇರುವ 5 ಶಕ್ತಿಗಳು ಏನಂತಂದ್ರೆ ಅವ್ರದ್ದು ಮೀಡಿಯಂ ಮತ್ತು ಲಾಂಗ್ ರೇಂಜ್ ಮಿಸೈಲು, ಎರಡನೇದು ಅವ್ರ ಹತ್ರ ಇರುವ ಡ್ರೋನ್ಗಳು, ಮೂರನೇದ್ದು ಅವ್ರ ಹತ್ರ ಇರುವ ಭಂಡತನ, ನಾಲ್ಕನೇದ್ದು ಅವ್ರ ಹತ್ರ ಇರುವ ಇಂಟೀರಿಯರ್ ಸುಪೀರಿಯರ್ ಪವರ್ ವಿಚ್ ದೇ ಬಿಲಾಂಗ್ಸ್ ಟು ದ. ಐದನೇದು ನನ್ನ ಪ್ರಶ್ನೆ ಬ್ರಿಗೇಡಿಯರ್ ಸರ್ ತಮ್ಮ ಇದಿತ್ತು, ವೆದರ್ ರಷ್ಯಾ ಅಂಡ್ ಚೈನಾ ಸಪೋರ್ಟಿಂಗ್ ಬಿಹೈಂಡ್ ದ ಕರ್ಟನ್ ಟು ಇರಾನ್, ಬಿಕಾಸ್ ಇಷ್ಟು ದಿವಸ ಇರಾನ್ ಇವಾಗ ಸಸ್ಟೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವಿತ್ ಮಲ್ಟಿ ಬಜೆಟರಿ ಪವರ್ ಅಂಡ್ ಮಿಲಿಟರಿ ಪವರ್ USA ಅಂಡ್ ಟೆಕ್ನಾಲಜಿ ಆಫ್ ಇಸ್ರೇಲ್. ಅದು ಕೇಳ್ತಾ ಇದ್ದೀನಿ. ರವಿ ಸರ್, ನೀವು ಹೇಳಿದ್ ನಾನು ಸರಿಯಾಗಿ ಕೇಳಿಸಿಲ್ಲ, ಸ್ವಲ್ಪ ನೀವು ಸರಿಯಾಗಿ ಹೇಳ್ಬಿಡಿ ಸ್ವಲ್ಪ ಒಂದು ನಿಮಿಷ. ಸರ್ ಅವರು ಇರಾನ್ ಹತ್ರ ಒಂದಷ್ಟು ಒಳ್ಳೆ ವೆಪನ್ಸ್ಗಳಿದಾವೆ, ಕ್ಷಿಪಣಿಗಳಿದಾವೆ. ಆ ದಾಳಿಯಿಂದ ಸಸ್ಟೈನ್ ಹೆಂಗಾಗತ್ತೆ ಅಂತ. ಈಗ ಅಮೆರಿಕ ಅವ್ರಿಗಿಂತ ಸ್ಟ್ರಾಂಗ್ ಇದಾರೆ ಆಬ್ವಿಯಸ್ಲಿ. ಸೊ ಎಷ್ಟು ಹೌ ಲಾಂಗ್, ಎಲ್ಲಿಯ ತರ ಅವರು ದೇ ಆರ್ ನಾಟ್ ವರಿಡ್ ಅಬೌಟ್ ದರ್ ಡೆತ್. ಅವರ ಸಾವು ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಇನ್ನು ಅವ್ರದ್ರಲ್ಲಿ ಹೈಪರ್ಸೋನಿಕ್ ಮಿಸೈಲ್ಸ್ ಇದೆ, ಅದನ್ನು ಉಪಯೋಗಿಸಲಿಕ್ಕೆ ಶುರು ಮಾಡ್ಲಿಲ್ಲ. ಅವ್ರ ಯೋಚನೆ ಏನು ಅಂತ ಹೇಳಿದ್ರೆ, ಯುದ್ಧ ಮಾಡೋದಕ್ಕೆ ಶತ್ರುನ ಎಷ್ಟು ಬಲವೀನ ಪಡಿಸ್ಬೇಕು ಅಷ್ಟು ಬಲವೀನ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರು ಏನ್ ಮಾಡಿದಾರೆ, ಈಗ ಚೀಪ್ ಮಿಸೈಲ್ಸ್, ಅದೇ ಈ ಡ್ರೋನ್ಸ್, ಶಹೀದ್ ಡ್ರೋನ್ಸ್ ನಡೀತಾ ಇರ್ತದೆ. ಅದು ಸ್ವಲ್ಪ ಕಾಟೇಜ್ ಇಂಡಸ್ಟ್ರಿ ತರ ಆಗ್ಬಿಟ್ಟಿದೆ ಅಂತೆ. ಅದು ಎಲ್ಲ ಮನೆಯಲ್ಲೂ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ವೆರಿ ಸಿಂಪಲ್ ಮೆಕ್ಯಾನಿಸಮ್, ಬಹಳ ಎಫೆಕ್ಟಿವ್ ಮೆಕ್ಯಾನಿಸಮ್ ಅದು. ಓಕೆ, ಸೊ ಇದನ್ನೆಲ್ಲ ಅವ್ರ ಹತ್ರ ಇರೋ ಈ ಮಿಸೈಲ್ಸ್ ಎಲ್ಲ ನಾಶಪಡಿಸ್ಬಿಟ್ಟು ಆಮೇಲೆ ಇದನ್ನ ಉಪಯೋಗಿಸಿದ್ರೆ ಅವ್ರು ತಡೆಯೋದಕ್ಕೇನು ಇಲ್ಲ. ಈಗಲೇ ಅವ್ರು ಆಕಾಶದಲ್ಲಿ ಇರೋ ಕಣ್ಣೆ ಹೋಗಿದ್ದಲ್ಲ, ಎಲ್ಲ ರಡಾರ್ ಸಿಸ್ಟಮ್ಸ್ ಎಲ್ಲ ಹೊಡೆದಾಕ್ಬಿಟ್ಟಿದಾರಲ್ಲ ಅಲ್ಲಿ ಎಲ್ಲ ಕಡೆ. ಅವ್ರು ಮತ್ತೆ ಕ್ಷಮಾಪಣೆ ಕೇಳ್ಬಿಟ್ಟಿದಾರೆ ಆ ದೇಶಗಳಿಗೆಲ್ಲ. ನಾವು ಅಮೆರಿಕನ್ಸ್ ಮೇಲೆ ಗುರಿ ಇಟ್ಟಿರೋದು, ನಿಮ್ಮ ಮೇಲೆಲ್ಲ ಗುರಿ ಇಟ್ಟಿರೋದು, ಕ್ಷಮಾಪಣೆ ಕೇಳ್ಬಿಟ್ಟಿದ್ದಾರೆ. ಓಕೆ, ಸೊ ವೆನ್ ಹೈಪರ್ಸೋನಿಕ್ ಕಮ್ಸ್ ಇನ್, ಬಿಫೋರ್ ದಟ್ ಅದಕ್ ಮುಂದೆ ಇವ್ರನ್ನೇ ಕಡಿವಾಣ ಹಾಕಿ ಹಿಡ್ದಿಲ್ಲ ಅಂತ ಹೇಳಿದ್ರೆ ಇದು ಪರಿಣಾಮ ಬಹಳ ಜಾಸ್ತಿ ಆಗತ್ತೆ. ಅದು ನಿಜ. ಆಮೇಲೆ ಚಾನ್ಸಸ್ ಆರ್ ದೇರ್ ಫಾರ್ ನ್ಯೂಕ್ಲಿಯರ್ ವಾರ್. ನಿಜ. ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಪ್ರಪಂಚದಲ್ಲಿ ಒಂದೇ ಒಂದು ದೇಶ ನ್ಯೂಕ್ಲಿಯರ್ ವಾರ್ ಮಾಡಿರೋದು ಅಂತ ಹೇಳಿದ್ರೆ ಅಮೆರಿಕಾನೇ. ಅವ್ರು ದೇ ಆರ್ ರೆಡಿ ಟು ಡೂ ಎನಿಥಿಂಗ್. ನಿಜ. ಅವ್ರು ಅಮೆರಿಕ ಹೋಗಿದ್ದು ದುಡ್ಡುಗೋಸ್ಕರ. ದೇರ್ ಆರ್ ನಾಟ್ ಅಮೆರಿಕನ್ಸ್, ಎಲ್ಲ ಯುರೋಪಿಯನ್ಸ್, ಆಸ್ಟ್ರೇಲಿಯಾ ಹೋಗಿರೋರು ಅವರು. ಗೊತ್ತಾಯ್ತಾ? ಅಲ್ಲಿರೋರು ನೇಟಿವ್ ಇಂಡಿಯನ್ಸ್ನೇ ಅವ್ರನ್ನೇ ಹೊಡೆದು ಕಾಡುಗಳು ಕಳಿಸಿರೋರು. ಸೊ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅವರು. ರೋಹನ್ ಸರ್, ಈಗ ಈ ಹೂಡಿಕೆದಾರರ ಬಗ್ಗೆನೂ ಮಾತಾಡಾಯಿತು. ಬಟ್ ಈ ಭಾರತ ಓವರಾಲ್ ಆಗಿ ಭಾರತ ಆರ್ಥಿಕವಾಗಿ ಮೇಲೆ ಏರ್ತಾ ಇದೆ ಒಂದೊಂದಾಗಿ. ಈಗಷ್ಟೇ GDPಯು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟ್ ಬೇರೆ. ಸೊ ಓವರಾಲ್ ಆರ್ಥಿಕತೆಯಾಗಿ ಭಾರತಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಹಿಂಗೆ ಮುಂದುವರೆದ್ರೆ ಸೇಮ್ ಪ್ರಶ್ನೆ. ಈಗ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧದಲ್ಲಿ ಹೌ ಲಾಂಗ್ ಅನ್ನುವಂಥ ಪ್ರಶ್ನೆ. ಹಾಗೇನೆ ಈ ಎಫೆಕ್ಟು ಭಾರತದ ಮೇಲೆ ಹೌ ಲಾಂಗ್? ಸ್ವಲ್ಪ ಇರುತ್ತೆ, ಮೇ ಬಿ 1-2 ಕ್ವಾರ್ಟ್ರು, 1 ವರ್ಷನೇ ಇರ್ಬೋದು. ಆದರೆ ಟೆಂಪರರಿ. ಈ ವಾರು ಫಸ್ಟ್ ಆಫ್ ಆಲ್ ಹೇಳ್ದಾಗೆ ಕೆನಾಟ್ ರನ್ ಫಾರ್ ಇಯರ್ಸ್ ಟುಗೆದರ್. ಯಾರೋ ಒಬ್ರು ಒಂದು ಸೈಡ್ ಅವರು ಸ್ವಲ್ಪ ರೆಡಿ, ದೇ ವಿಲ್ ಕಮ್ ಡೌನ್. ಇರಾನ್ ಹೇಳ್ತಾರೆ ಆಯ್ತು ನಾವೇನೋ ಅಡ್ಜಸ್ಟ್ ಮಾಡ್ತೀವಿ. ಅಥವಾ ಅಮೆರಿಕಾದ ಏನು ಸ್ಟೋರಿ ಅಂದರೆ ಟ್ರಂಪೇ ಒಂದು ದಿವಸ ಹೇಳ್ತಾರೆ, ಇರಾನ್ ಅವ್ರು ಫೋನ್ ಮಾಡಿದ್ರು ನಮಗೆ, ಅವರು ದೇ ಆರ್ ರೆಡಿ, ನಾವು ಅವ್ರ ಹತ್ರ ಡಿಸ್ಕಷನ್ ನಡೆಸ್ತಿದ್ವಿ, ಸದ್ಯಕ್ಕೆ ವಾರ್ ಸ್ಟಾಪ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರದ್ದೇ ಮಾತನ್ನು ತಿರುಗಿಸಿ ಹೇಳಿ ಇದು ಮಾಡ್ಬೋದು. ಸೊ ಇವನ್ ಇಫ್ ಯು ಫೀಲಿಂಗ್ ದಟ್ ನಮಗೆ ಜಾಸ್ತಿ ಡ್ಯಾಮೇಜ್ ಆಗ್ತಾ ಇದೆ, ಸುಮಾರು ಖರ್ಚಾಗ್ತದೆ, ಪರ್ ಡೇನೇ $billions ಖರ್ಚಾಗುತ್ತೆ ಅದನ್ನ ವಾರನ್ ರನ್ ಮಾಡೋಕ್ಕೆ, ಅದೆಲ್ಲ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ, ನನ್ನ ಪಾಪ್ಯುಲಾರಿಟಿ US ಅಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಇದ್ರೆ ಅವರೇ ಒಂದು ದಿವಸ ಏನೋ ಒಂದು ತಿರುಗಿಸಿ ಹೇಳ್ಬೋದು, ಇಲ್ಲ ವಿ ಆರ್ ಡಿಸ್ಕಸಿಂಗ್ ನಾವು ಅಂತೇಳಿ. ಅವಾಗ ಅದನ್ನ ಟೆಂಪ್ರರಿ ಆಗಿ, ಅಟ್ಲೀಸ್ಟ್ ಟೆಂಪ್ರರಿ ಆಗಿ ಹೇಳ್ತಾರೆ ಅವರು. ಆ ವಾರನ್ ಸ್ಟಾಪ್ ಮಾಡಿದ ಕೂಡಲೇ
ಸ್ವಲ್ಪ ಸಿಚುವೇಶನ್ ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ ಓವರ್ ದ ವರ್ಲ್ಡ್. ಆಯಿಲ್ ರೇಟ್ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಪೆಟ್ರೋಲ್ ರೇಟು ಕಮ್ಮಿ ಆಗದೆ ಇರ್ಬೋದು, ಬಟ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗದೆ ಇರ್ಬೋದು ಆ ಟೈಮಿಂದ. ಸೊ ಆ ಒಂದು ರೀತಿಯಲ್ಲೆಲ್ಲ ನಾರ್ಮಲೈಸ್ ಸ್ಲೋಲಿ ಆಗುತ್ತೆ. ಕೆಲವು ಕ್ವಾರ್ಟರು ಅಂದರೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಥವಾ 3 ತಿಂಗಳಲ್ಲಿ ಎಲ್ಲನೂ ಸಾರ್ಟ್ ಔಟ್ ಆಗ್ಬೋದು. ಟೆಂಪ್ರರಿ ಇಫೆಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಆಯಿಲ್ ಮೇಜರ್ ಪ್ರಾಬ್ಲಮ್ ಏನಂದ್ರೆ ನಾವು ಇಂಪೋರ್ಟ್ ಮಾಡ್ತಾ ಇರೋದು ಆಯಿಲ್ 88% ಆಫ್ ಇಂಡಿಯಾಸ್ ಆಯಿಲ್ ರಿಕ್ವೈರ್ಮೆಂಟ್ಸ್ ಇಂಪೋರ್ಟ್ ಆಗ್ತಾ ಇದೆ. ಸೊ ಇಂಪೋರ್ಟ್ ಆಗುವಾಗ ಅಲ್ಲಿ ಸಪ್ಲೈ ಕಮ್ಮಿ ಆಯಿತು, ರೇಟ್ ಜಾಸ್ತಿ ಆದ ಕೂಡಲೇ ಅವ್ರು ಹೇಳಿದಾಗ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಕಾಸ್ಟ್ಲಿ ಆಗುತ್ತೆ. ನೀವು ಏನೇ ಸಾಮಾನು ತಗೊಂಡ್ರು ಕಾಸ್ಟ್ಲಿ ಆಗುತ್ತೆ. ಅದು ಎಕನಾಮಿಕ್ ಗ್ರೋತ್ ಕಮ್ಮಿ ಆಗುತ್ತೆ, ಕಂಪ್ನಿದು ಬಿಸ್ನೆಸ್ ಗ್ರೋತ್ ಕಮ್ಮಿ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಮಿಡಿಯೇಟ್ಲಿ ಡಲ್ ಆಗುತ್ತೆ ಟೆಂಪ್ರರಿ ಆಗಿ.